ರೋಟರಿ ಮುಳಬಾಗಿಲು ಸೆಂಟ್ರಲ್ ವತಿಯಿಂದ ಸಮಾಜಕ್ಕೆ ಮಾದರಿಯಾಗಿ ಸ್ವಾವಲಂಬಿ ಜೀವನ ನಡೆಸಲು ಉತ್ತೇಜಿಸುವ ಸಲುವಾಗಿ ಗ್ರಾಮೀಣ ಭಾಗದ ಮಹಿಳೆಯರಿಗೆ ಉತ್ತಮ ತಳಿಯ ಹಸುಗಳನ್ನು ಉಚಿತವಾಗಿ ವಿತರಣೆ ಮಾಡುವ ಕಾಮಧೇನು ಪ್ರಾಜೆಕ್ಟ್ ಕಾರ್ಯಕ್ರಮದ 4ನೇ ಹಂತದ ಕಾರ್ಯಕ್ರಮವನ್ನು ತಾಲೂಕಿನ ಗೊಲ್ಲಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ಉತ್ತಮ ತಳಿಯ 150 ಹಸುಗಳನ್ನು ನೀಡುವ ಗುರಿ ಹೊಂದಿದ್ದ ಕಾಮಧೇನು ಪ್ರಾಜೆಕ್ಟ್ ಕೊನೆಯ ಭಾಗವಾಗಿ ಉಚಿತವಾಗಿ ಫಲಾನುಭವಿ ಮಹಿಳೆಯರಿಗೆ ಹಸುಗಳನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಮಾತನಾಡಿ ಕಾಮಧೇನು ಪ್ರಾಜೆಕ್ಟ್ ಬಗೆಗಿನ ಮಹತ್ವವನ್ನು ತಿಳಿಸಿದರು. ಇನ್ನು ಹಸುಗಳನ್ನು ಪಡೆದ ಗ್ರಾಮೀಣ ಭಾಗದ ಫಲಾನುಭವಿ ಮಹಿಳೆಯರು ಮಾತನಾಡಿ ರೋಟರಿ ಸಂಸ್ಥೆಯ ಈ ಮಹತ್ವದ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಬ್ಯಾಟ್ನೂರು ಅಂತ ನಮ್ಮ ಹೆಸರು ಸರಸ್ವತಿ. ನಮ್ಗೆ ನಮ್ಮ ಭಾವ ಅವರು ಪ್ರವನ್ನ ಅಂತ. ನಮ್ಗೆ ಇವರು ಎಲ್ಲರೂ ನಗವಾರ ಸತ್ಯನ ಅವರು ಇವರು ಎಲ್ಲರೂ ನಮ್ಗೆ ಸೇರ್ಕೊಂಡು ಹಸುನ್ ಕೊಡ್ಸಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. NRS ಅವರು ನಮಗೆ ದಾನ ಮಾಡಿದ್ದಾರೆ. ಚೆನ್ನಾಗಿದೆ. ರೋಟರಿ ಪ್ಲಗ್ ನಿಂದ ನಮಗೆ ದಾನ ಮಾಡ್ತಾ ಇದ್ದಾರೆ NRS. ಮುಳಬಾಲ್ ರೋಟರಿ ಸೆಂಟ್ರಲ್ ಹತ್ರ ಒಂದು ಉಚಿತ ಹಸುಗಳ ವಿತರಣೆ ಕಾರ್ಯಕ್ರಮಕ್ಕೆ ನಮ್ಮ DJ ಆದ ಶ್ರೀಧರ ಅವರ ಕೈಯಲ್ಲಿ ಹಸ್ತಾಂತರ ಮಾಡಿದ್ದು ಎಲ್ಲ ಫಲಾನುಭವಿಗಳಿಗೂ ಮತ್ತು ಅವರಿಗೆ ಒಂದು ಬಡ ಅವರಿಗೆ ಹೆಣ್ಣು ಮಕ್ಕಳಿಗೆ ಇವತ್ತು ಅವ್ರ ಕೈಲಿಂದ ಹಸುಗಳನ್ನು ವಿತರಣೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯವಾಗಿ ಒಂದು ಫಲಾನುಭವಿಗಳ ಹೆಸರು ಕೂಡ ಹೇಳಬೇಕು. ಯಾಕಂದ್ರೆ ಇವತ್ತು ನಮ್ಮ ರೋಟರಿ ಸೆಂಟ್ರಲ್ ಇಷ್ಟು ಫಲಾನುಭವಿಗಳಿದ್ದಾರೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಸ್ಕೀಮ್ ಬರೋ ಕೂಡ ಇನ್ನ ಸುಮಾರು 100 ಹಸುಗಳು ಕೊಡ್ಬೇಕಿಲ್ಲಿ. ಆ ತರ ಫಲಾನುಭವಿಗಳು ಬಂದು ಬಂದು ಮಾಡಬೇಕು. ಇದಕ್ಕೆ ನಮ್ಮ KSP ಪ್ರಭಾಕರ್ ಅವರು ದಾನ ಮಾಡಿದ್ದಾರೆ. ಅದಕ್ಕೆ ಹಸು, ಅದೇ ರೀತಿ DVC ಚಂದ್ರಶೇಖರ್ ಅವರು ಮತ್ತು ನಮ್ಮ ಕಾರ್ ಶಂಕರ್ ಅವರು ಮತ್ತು ಇನ್ನು ಯಾರಪ್ಪ ಇಲ್ಲ ನಮ್ಮ ರವೀಂದ್ರ ಸರ್ ಅವರು ಮತ್ತು PS ರಮೇಶ್ ಅವರು, ರಾಘವ್ ಸರ್, ಶ್ರೀನಿವಾಸ್ ರೆಡ್ಡಿ ಅವರು, ರಘುನಾಥ್ ಅವರು ಮತ್ತು ಎಲ್ಲ ದಾನಿಗಳು ಬಂದು ಇವತ್ತು ಅವ್ರ ಹೆಸರು ಹೇಳ್ಬೇಕಂದ್ರೆ ಅವರೆಲ್ಲ ದಾನಿಗಳು ಇವತ್ತು ಮೊನ್ನೆನೋ ಮಾಡಿದ್ದಾರೆ. 10-15 ಹಸು, ಸುಮಾರು 20 ಹಸುಗಳನ್ನ ನಮ್ಮ ರೋಟರಿ ಭವನಲ್ಲಿ ಮುಂದೆನೆ ಮಾಡಿದ್ದೀವಿ. ಒಂದು ಒಳ್ಳೆ ಇದಾಯ್ತು. ಯಾಕಂದ್ರೆ ರೋಟರಿ ಭವನಲ್ಲಿ ಮುಂದೆ ಮಾಡಿದ್ದಕ್ಕೆ ಇದಕ್ಕೆ ಎಲ್ಲಾ ದಾನಿಗಳಿಗೂ ಸಹಾಯದಿಂದ ಇವತ್ತೊಂದು ಈ ಪ್ರೋಗ್ರಾಮು ಸಕ್ಸಸ್ ಆಗಿದೆ. ಮುಂದಿನ ತಿಂಗಳು ಸಹ ಇದೇ ಪ್ರೋಗ್ರಾಮ್ ಅನ್ನು ಬಡವರಿಗೆ ಹಂಚಿಕೊಂಡು ಒಳ್ಳೆಯ ಕೆಲಸಗಳನ್ನ ಮಾಡೋಣ ಅಂತೇಳಿ ಇವತ್ತು ಆ ಫಲಾನುಭವಿಗಳಿಗೋಸ್ಕರ ನಾವು ಮಾತಾಡೋಣ ಅಂತೇಳಿ ಎಲ್ಲ ಇವತ್ತು ಹಸುಗಳು ವಿತರಣೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ಭಾಗವಹಿಸಲಿಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್.